ಇನ್ನು BJP ಅವರ ಕತೆಗೆ ಬರೋಣ. ಇವರ ಹೋರಾಟ ಏನು ಇನ್ನು ಮುಂದೆ? ಇವರೇನೋ ಸಮರ್ಥನೆ ಮಾಡ್ಕೋತಾ ಇದ್ದಾರೆ, ಬರೀ 17A ಅಡಿ ಬರೀ ತನಿಖೆಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅಷ್ಟೇ ಅಂತ. ಬಟ್ ಈಗಾಗಲೇ ಶುರು ಮಾಡಿದ್ದಾರೆ BJP ನಾಯಕರು. ಸಿದ್ದರಾಮಯ್ಯ ರಾಜೀನಾಮೆಗೆ BJP ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಲೇಬೇಕು, ಇಲ್ಲದೇ ಇದ್ದರೆ ದೇಶಾದ್ಯಂತ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಆಲ್ರೆಡಿ ಕೆಲವು ಕಡೆ ಪ್ರತಿಭಟನೆ ಮಾಡಿದ್ದಾರೆ, ಕರೆ ಕೊಟ್ಟಿದ್ದಾರೆ. CMಗೆ ಗಣೇಶನ ಶಾಪ ತಟ್ಟಿದೆ ಅಂತ ಕೇಸರಿ ಪಡೆ ಕೂಡ ಈಗ ಅಶೋಕ್ ಅವರು ಹೇಳಿದ್ದಾರೆ. ಸೊ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ಸಿಎಂಗೆ ಪ್ರಾಸಿಕ್ಯೂಷನ್ ತೂಗುಗತ್ತಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆಗೆ BJP ನಾಯಕರ ಪಟ್ಟು. ಕೆಲ ತಿಂಗಳಿಂದ ನಡೀತಾ ಇದ್ದ ಮೂಡ ರಾಮಾಯಣದ ತೀರ್ಪು ಹೊರಬಿದ್ದಿದೆ. ಹೈಕೋರ್ಟ್ ಆದೇಶ ಬೆನ್ನಲ್ಲೇ CM ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆಗಳು ಎದ್ದಿದೆ. ಸಿದ್ದರಾಮಯ್ಯ ರಾಜೀನಾಮೆಗೆ BJP ಬಿಗಿ ಪಟ್ಟು ಹಿಡಿದಿದ್ದು ಮತ್ತೊಂದು ಸುತ್ತಿನ ರಾಜಕೀಯ ಹೈಡ್ರಾಮಾಕ್ಕೂ ವೇದಿಕೆ ಆಗುವ ಸಾಧ್ಯತೆ ಇದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ರಾಜ್ಯಪಾಲರ ಆದೇಶವನ್ನು ವಾಪಸ್ ಪಡಿಬೇಕು, ಆದೇಶ ಸರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಇವತ್ತು ಆದೇಶ ಬಂದ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತಲೂ ಕೂಡ BJP ಆಗ್ರಹಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, ಒಂದು ಕ್ಷಣವೂ ಕೂಡ ಕುರ್ಚಿಯಲ್ಲಿ ಕೂರಬಾರ್ದು ಅಂತ BJP ಆಗ್ರಹ. ಹಾಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಮುಂದಾಗಿದೆ. ಹಾಗಾಗಿ ಇಲ್ಲಿ ತನಕವೂ ಕೂಡ ಒಂದು ಲೆಕ್ಕ, ಇವತ್ತಿಂದ ಇನ್ನೊಂದು ಲೆಕ್ಕ ಅನ್ನೋದು ರಾಜಕೀಯ ಹೈಡ್ರಾಮಾ ಶುರುವಾಗುತ್ತೆ. ಕಾಂಗ್ರೆಸ್ ಎಲ್ಲ ಶಾಸಕರು ಮತ್ತು ಸಚಿವರು ಮತ್ತು ಎಲ್ಲ ಮುಖಂಡರು, ಕಾರ್ಯಕರ್ತರು ಸಿದ್ದರಾಮಯ್ಯ ಪರ ಇದ್ದಾರೆ ಅಂತಲೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಹಿಡಿದು ಎಲ್ಲ ಸಚಿವರುಗಳು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಮುಂದೇನು? ಈ ಹೈಡ್ರಾಮಕ್ಕೆ ಬೇರೆ ರೀತಿಯ ರಾಜಕೀಯ ತಿರುವು ಸಿಗುತ್ತಾ? ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಹೈಕೋರ್ಟ್ನಲ್ಲಿ CM ಸಲ್ಲಿಸಿದ ಅರ್ಜಿ ವಜಾಗೊಳ್ತಾ ಇದ್ದ ಹಾಗೆ ಕೇಸರಿ ಪಡೆ ಫುಲ್ ಖುಷಿಯಾಗಿದೆ. ಸತ್ಯಮೇವ ಜಯತೆ, ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ರಾಜ್ಯದ ಹಿತದೃಷ್ಟಿಯಿಂದ, ಅಭಿವೃದ್ಧಿಯಿಂದ ಗೌರವಯುತವಾಗಿ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿ ಪಟ್ಟು ಹಿಡಿದಿದೆ. ಇಲ್ಲದೇ ಇದ್ರೆ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ ಹೋರಾಟ ಮಾಡ್ತೀವಿ ಅಂತ BJP ಎಚ್ಚರಿಕೆ ಕೊಟ್ಟಿದೆ. ಈ ಒಂದು ತೀರ್ಪು ಬಂದಿರತಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾನು ಆಗ್ರಹವನ್ನ ಮಾಡ್ತೇನೆ. ರಾಜ್ಯಪಾಲರ ಮೇಲೆ ಆರೋಪ ಮಾಡತಕ್ಕಂಥದ್ದನ್ನ ಬದಿಗಿಟ್ಟು ರಾಜ್ಯ ಉಚ್ಚ ನ್ಯಾಯಾಲಯ ಏನು ತೀರ್ಪನ್ನ ಕೊಟ್ಟಿದೆ ಅದಕ್ಕೆ ಗೌರವಿಸಬೇಕು. ಏನಿವತ್ತು ತಮ್ಮ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನ ನಾನಿವತ್ತು ಮಾಡ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರು ಕೊಟ್ಟಂತ ಆಜ್ಞೆ ಎತ್ತಿ ಹಿಡಿಯುವಂಥದ್ದಾಗಿದೆ. ಇದನ್ನು ಸ್ವಾಗತಿಸ್ತೀವಿ. ಸತ್ಯಕ್ಕೆ ಗೆಲುವಿದೆ, ಸತ್ಯಮೇ ಜಯತೆ ಅನ್ನುವಂಥದ್ದಾಗಿದೆ. ಇದರ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಈ ಕೂಡಲೇ. ನ್ಯಾಯಾಲಯಗಳು ಇವತ್ತು ಸತ್ಯವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಏನು ಗವರ್ನರ್ ಅವರು ಈಗಾಗಲೇ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು ಅದು ಸರಿ ಇದೆ. ಈ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ BJP ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಹೋರಾಟದ ಫಲವಾಗಿ ತೀರ್ಪು ಬಂದಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ಸತ್ಯಮೇವ ಜಯತೆ ಅನ್ನುವಂಥ ಖುಷಿಯಲ್ಲಿ BJP ನಾಯಕರಿದ್ದಾರೆ. ಈ ಬೆನ್ನಲ್ಲೇ ಹೈಕೋರ್ಟ್ ತೀರ್ಪಿಗೆ ಗೌರವ ಕೊಟ್ಟು ಗೌರವಯುತವಾಗಿ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆಯನ್ನು ಕೊಡಬೇಕು, ತಮ್ಮ CM ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದೆ BJP. ಜತೆಗೆ ರಾಜೀನಾಮೆ ಕೊಡದಿದ್ದಲ್ಲಿ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು BJP ನಾಯಕರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಗಣೇಶನ ಶಾಪ ಎಂದ ಅಶೋಕ್. CM ಗವರ್ನರ್ ಕ್ಷಮೆಯಾಚಿಸಲಿ ಅಂದ್ರು CT ರವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಗಣೇಶನ ಶಾಪ ತಟ್ಟಿದೆ ಅಂತ ವಿಪಕ್ಷ ನಾಯಕ R ಅಶೋಕ್ ವ್ಯಾಖ್ಯಾನಿಸಿದ್ದಾರೆ. MLC CT ರವಿ ಅವರಂತೂ ರಾಜ್ಯಪಾಲರನ್ನ ಟೀಕಿಸಿದ್ದ CM ಸಿದ್ದರಾಮಯ್ಯ ಮೊದಲು ಅವರ ಕ್ಷಮೆ ಕೇಳಿ ರಾಜೀನಾಮೆ ಕೊಡ್ಲಿ ಅಂತ ಒತ್ತಾಯಿಸಿದ್ದಾರೆ. ಸುಳ್ಳು ಮುಚ್ಚಿ ಪ್ರಯೋಜನ ಇಲ್ಲ, ರಾಜೀನಾಮೆ ಕೊಟ್ಟು ಕರ್ನಾಟಕದ ಘನತೆ ಉಳಿಸಿಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ನನಗನ್ಸುತ್ತೆ ಗಣೇಶನ ಶಾಪನೂ ಇದರಲ್ಲಿ ಸೇರಿದೆ. ಇವರು ಇಡೀ ರಾಜ್ಯದಲ್ಲಿ ಕೊಟ್ಟಂಥ ಕಾಟಕ್ಕೆ ಗಣೇಶ ಮೆರವಣಿಗೆ ಮಾಡಬಾರ್ದು, ಮತ್ತು ಮಸೀದಿ ಮುಂದೆ ಹೋಗಬಾರ್ದು, ಮೇನ್ ರೋಡಲ್ಲಿ ಹೋಗಬಾರ್ದು,
ಪೂಜೆ ಮಾಡೋಕ್ಕೂ ಬಿಡದೇ ಇರೋವಂಥ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಅದರಿಂದ ಇವರು ಎಷ್ಟು ಈ ಥರ ಹಿಂದೂ ವಿರೋಧಿ ದೇವರುಗಳ ವಿರೋಧಿ ಮಾಡ್ತಾ ಇದ್ದಾರೋ ಅಷ್ಟು ಇವರಿಗೆ ಶಾಪ ತಟ್ಟುತ್ತೆ. ಹಿಂದೂಗಳ ಶಾಪದಿಂದನೇ ಇವರಿಗೆ ಇಷ್ಟು ಪನಿಷ್ಮೆಂಟ್ ಆಗ್ತಾ ಇರೋದು. ಎಲ್ಲ ಟೈಮ್ನಲ್ಲೂ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುಚ್ಚಾಕೊಳ್ಳೋಕೆ ಆಗಲ್ಲ. ನೀವು ACB ಮೂಲಕ ಸಾಕಷ್ಟು ಕೇಸ್ಗಳನ್ನು ಮುಚ್ಚಾಕೊಂಡಿದ್ದೀರಿ. ನಿಮ್ಮ ಮೇಲೆ ಭ್ರಷ್ಟಾಚಾರದ ಪ್ರಕರಣ ಬಂದಾಗೆಲ್ಲ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ACB ಮೂಲಕ ಕ್ಲೀನ್ ಚಿಟ್ ಕೊಡಿಸ್ಕೊಳ್ಳೋ ಕೆಲಸ ಮಾಡಿದಿರಿ. ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸ್ತೇನೆ. ಮತ್ತು ಇಲ್ಲ ಸಲ್ಲದ ಆರೋಪವನ್ನ ರಾಜ್ಯಪಾಲರ ಮೇಲೆ ಮಾಡಿದ ಕಾರಣಕ್ಕೆ ಅವರ ಕ್ಷಮೆಯಾಚನೆ ಮಾಡಿ ಅಂತ ವಿನಂತಿಸ್ತೇನೆ. ಸಿದ್ದು ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಬಿಜೆಪಿ ಕರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದೆ. ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಪ್ರತಿಭಟನಾ ಅಖಾಡಕ್ಕೆ ಬಿಜೆಪಿ ಇಳಿದಿದೆ. ಈಗಾಗಲೇ ಇವತ್ತಿಂದಲೇ ಪ್ರತಿಭಟನೆಯನ್ನ ಮುಖ್ಯಮಂತ್ರಿಗಳ ವಿರುದ್ಧ ಬಿಜೆಪಿ ಕೈಗೊಂಡಿದೆ. ಇವತ್ತು ಈಗಾಗಲೇ ಬಿಜೆಪಿ ನಾಯಕರು ಪಕ್ಷದ ಕಚೇರಿ ಮುಂಭಾಗದಲ್ಲೂ ಕೂಡ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾಳೆಯಿಂದ ಇಡೀ ಜಿಲ್ಲಾ ಕಚೇರಿಗಳಲ್ಲಿ, ಜಿಲ್ಲಾ ಘಟಕಗಳಲ್ಲಿ ಪ್ರತಿಭಟನೆ ತೀವ್ರ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಡಲಾಗಿದೆ. ಸಿದ್ದರಾಮಯ್ಯ ದಾರಿ ತಪ್ಪಿಸಿದ್ರ ಆಪ್ತರು. ಬೈರತಿ ಪೊನ್ನಣ್ಣ ಮಾತು ಕೇಳಿ ಕೆಟ್ರ. ಮುಖ್ಯಮಂತ್ರಿಗೆ ಈ ಸ್ಥಿತಿ ಬರೋಕೆ ಆಪ್ತರೇ ಕಾರಣ ಅಂತ ಮೈಸೂರಿನ ಬಿಜೆಪಿ ಶಾಸಕ ಶ್ರೀವತ್ಸ ಆರೋಪಿಸಿದ್ದಾರೆ. ಆಪ್ತರಾದ ಸಚಿವ ಬೈರತಿ ಸುರೇಶ್ ಹಾಗೂ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾತು ಕೇಳಿ ಸಿಎಂ ಕೆಟ್ರು ಅಂತ ಶ್ರೀವತ್ಸ ದೂರಿದ್ದಾರೆ. ನನಗನ್ಸುತ್ತೆ ಈ ಥರ ಏನು ರಾಂಗ್ ಗೈಡೆನ್ಸ್ ಅನ್ನು ಕೊಟ್ಟಿದ್ದು ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್, ಕಾನೂನು ಸಲಹೆಗಾರದಂಥ ಪೊನ್ನಣ್ಣವರು ಆರ್ಟಿಕಲೇ ಬರೆದ್ಬಿಟ್ರು. ಭಾರತಮ್ಮನವರು ತಗೊಂಡಿರೋದು ನ್ಯಾಯಬದ್ಧವಾಗಿದೆ ಅಂತ ತನಿಖೆ ಕೊಟ್ಟಿದ್ದಾರೆ. ಆರ್ಟಿಕಲ್ ಬರೀತಾರೆ ಪೇಪರ್ಲಿ, ಏನಿದೆ ಅರ್ಥ? ಆದರೆ ಇವ್ರನ್ನ ದಿಕ್ ತಪ್ಪಿಸ್ತಾ ಇದ್ದಿದ್ದು. ನನ್ನ ಕಾನೂನು ಸಲಹೆಗಾರ ಹೇಳಿದಾನೆ, ನನಗೆ ಸ್ವತಃ ಇವರು ಅಡ್ವೊಕೇಟ್, ಕಾನೂನು ಪಂಡಿತರು ಸಿದ್ದರಾಮಯ್ಯನವರು, ಎಲ್ಲೋ ಅರಿತುಕೊಳ್ಳೋದ್ರಲ್ಲಿ ಅವರೇ ಟ್ರಾಪ್ ಆಗಿದ್ದಾರೆ. ಕಪ್ಪು ಚುಕ್ಕೆಯಿಂದ ಬೆತ್ತಲಾದ ವೈಟ್ನರ್ ರಾಮಯ್ಯ ಅಂತ ಜೆಡಿಎಸ್ ವ್ಯಂಗ್ಯವಾಗಿದೆ. ಮೂಡಾದಲ್ಲಿ ನನ್ನ ತಪ್ಪಿಲ್ಲ ಅಂತ ಸ್ವಯಂ ಸರ್ಟಿಫಿಕೇಟ್ ಪಡೆದಿದ್ದ ಸಿದ್ದರಾಮಯ್ಯ ಒಂದು ಕ್ಷಣವೂ ಅಧಿಕಾರದಲ್ಲಿ ಇರೋದಕ್ಕೆ ನೈತಿಕತೆ ಇಲ್ಲ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಗೌರವ ಉಳಿಸಿಕೊಳ್ಳಿ ಅಂತ ಟ್ವೀಟ್ ಮೂಲಕ ಜೆಡಿಎಸ್ ಆಗ್ರಹಿಸಿದೆ. ಒಟ್ಟಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ವಿಚಾರ ಮತ್ತೊಂದು ಸುತ್ತಿನ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.